ಎಲ್ಲಿಗ್ರಿ ಹೊರಟ್ರಿ? ಎಲ್ಲೂ ಇಲ್ಲ, ಸುಮ್ಕೆನೆ ಹೊರಗಡೆ ಓಡಾಡ್ಕೊಂಬಿಟ್ಟು ಬರೋಣ ಅಂತ ಹೊಂಟೆ. ಆ ಸುಮ್ನೆ ತಿರ್ಕೊಂಡು ಕುಂತ್ಕೊಳ್ರಿ. ಇಲ್ಲಿ ನಮ್ಮ ಅಪ್ಪ ಬಿಟ್ಟಿ ಕೊಟ್ಟವನಲ್ಲ, ತಿನ್ಕೊಂಡು ಮಜಾ ಮಾಡ್ಕೊಂಡು ಕುಂತ್ಕೊಳ್ರಿ. 10 ಪೈಸದ ಕೆಲಸ ಮಾಡ್ಬೇಡ್ರಿ, ಏನೂ ಇಲ್ಲ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ 10 ರೂಪಾಯಿ ಕೆಲಸ ಮಾಡಕ್ ಇದಾಗ್ಲಿಲ್ಲ ಅಂದ್ರೂ ಕುದುರೆ ಬಾಲಗಳು ಕಟ್ಬಿಟ್ಟು ದುಡ್ಡೆಲ್ಲ ಹಾಳು ಮಾಡಿ ಬಿಸಾಕ್ಬಿಡಿ ಅಲ್ವಾ? ಥೂ, ನೀನು ಕಟ್ಕೊಂಡು ದೊಡ್ಡ ತೆಪ್ಪೆ ಮಾಡ್ಬಿಟ್ಟೆ ನಾನು. ಅಲ್ಲ, ಎಷ್ಟು ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಎಲ್ಲ ಮಾರ್ಬಿಟ್ಟು ನನಗೆ ಹೇಳ್ದಿದ್ದಾಗ ನನಗೆ ಯಾಮರ್ಸ್ಬಿಟ್ಟಲ್ಲ. ನೀನು ಎಂಥ ಕಂತ್ರಿ ಅಂತ ಹೇಳ್ಬಿಟ್ಟು ಇದ್ರಾಗೇನ್ಯಾ ಗೊತ್ತಾಯ್ತದೆ. ಕಂತ್ರಿ ನನ್ನ ಮಗನೇ. ಏಯ್, ಬಾಯಿ ಮುಚ್ಕೊಂಡು ಹೋಗಿ ಹೊಲ್ದತ್ರ ಕೆಲಸದಾಳುಗಳನ್ನೆಲ್ಲ ಕೆಲಸದಿಂದ ತೆಗೆದಾಕಿದೀನಿ. ಎಲ್ಲ ಕೆಲಸನೂ ನೀನೇ ಮಾಡ್ಬೇಕು. ಏನೇ ಹೇಳ್ತಿದ್ಯಾ? ಕೆಲಸದಾಳುಗಳನ್ನೆಲ್ಲ? ಕೆಲಸದಾಳುಗಳನ್ನೆಲ್ಲ ಕೆಲಸದಿಂದ ತೆಗೆದಾಕಿದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಮತ್ತಲ್ಲಿ ನೀರ್ ಕೊಟ್ಟೋರು, ಉಳ್ದಿರೋದಲ್ಲೆಲ್ಲ ತೆಂಗಿನಕಾಯಿ ಬಾಸೋರು ಎಲ್ಲಾನು. ನೀನೇನ್ ಮಾಡ್ತೀಯಾ? ಬಿಟ್ಟಿ ಮನೆಗೆ ಬಿಟ್ಟಿ ಕುಳ್ ತಿನ್ಕೊಂಡು ಬಿದ್ದಿದ್ಯಲ್ಲ, ಮುಚ್ಕೊಂಡು ಹೋಗಿ ಕೆಲಸ ಮಾಡು. ನನ್ನ ಮಗನೇ, ನಿನ್ನನ್ನು ಫ್ರೀಯಾಗಿ ಬಿಟ್ಬಿಟ್ನಲ್ಲ ನಾನು. ಏನೋ ಬಿಡು, ನನ್ನ ಹಂಗ್ ಮದುವೆ ಮಾಡ್ಕೊಂಡವ್, ನಿಂಗ್ ಮದುವೆ ಮಾಡ್ಕೊಂಡವ್, ನಾನು ಚೆನ್ನಾಗಿಲ್ಲ ಅಂದ್ರೆ ಮದುವೆ ಮಾಡ್ಕೊಂಡವ್ನಿ ಅಂತ ಹೇಳ್ಬಿಟ್ಟು ಅನ್ಕೋತಿದ್ನಲ್ಲ. ಇನ್ನ ಯಾವುದೇ ಕಾರಣಕ್ಕೂ ಅಂತ ಸೆಂಟಿಮೆಂಟ್ಸ್ ಎಲ್ಲನೂ ಏನೂ ಇಲ್ಲ, ಓಕೆನಾ? ಬಾಯ್ ಮುಚ್ಕೊಂಡು ಹೋಗಿ ಹೊಲ್ದತ್ರ ಮೈ ಬಗ್ಸ್ ಕೆಲಸ ಮಾಡ್ಬೇಕು ಅಷ್ಟೇ. 10 ಲಕ್ಷ ರೂಪಾಯಿನ ಅದು ಹೆಂಗ್ ಸಂಪಾದನೆ ಮಾಡ್ತೀವಿ ನಾನೇ ನೋಡೇ ಬಿಡ್ತೀನಿ. ಇಷ್ಟು ದಿನ ಕೆಲಸದಾಳುಗಳು ನಿಕ್ಕಿ ಸುಮ್ಮನೆ ನೋಡ್ಕೊಂಡ್ರೆ ಈ ಪಾರ್ಟಿ ಮಾಡಿದ್ಯಾ. ಈಗ ಮುಂದಿನ ವರ್ಷ ದುಡ್ಡೆಲ್ಲ ನಾನು ತಗೋಬೇಕು. ಆ ಕೆಲಸ ಎಲ್ಲನೂ ನೀನೇ ಮಾಡಬೇಕು. ಹೋಗಿ ಬಗ್ಗಿ ಮೈ ಬಗ್ಸ್ ಮಾಡು. ಹೋ, ನಿನ್ ಕೈ ಎತ್ತುತ್ತೀಯಲ್ವಾ? ನನಗೆ ಗೊತ್ತು ಹೆಂಗ್ ನೀನು ಕರ್ಕೊಂಡೋಗಿ ಮಾಡಿಸ್ಬೇಕು ಅಂತ ಹೇಳಿ. ಲೇ, ಅಷ್ಟು ದಾರ ಹೊಲನ ನಾನು ಒಬ್ನೇ ಮಾಡಕ್ಕಾಯ್ತದೇನೆ ಕ್ಯಾಮೆ ಎಲ್ಲನೂ? ಇದು ಒಳ್ಳೆ ಸಂಡ ಕೇಳ್ತಿಗಲ್ಲ, ಇಷ್ಟೊಂದೆಲ್ಲನೂ ಕೆಲಸನ ನನ್ನ ಒಬ್ನೇ ಹೆಂಗ್ ಮಾಡ್ಲಿ ಹೇಳು? ಓ, 4 ಕಾಳು ಮಾಡೋ ಕೆಲ್ಸವಾ ನಾನು ಒಬ್ನೇ ಮಾಡ್ಬೇಕು? ತೆಂಗಿನ ಗರಿಗಳನ್ನ ಬಾಸ್ಬೇಕು, ಎಲ್ಲ ಎತ್ತಾಕ್ಬೇಕು ಅಂತಂದ್ರೆ ಏನ್ ಸುಮ್ನೆ ಆಯ್ತದ? ಏನ್ ತಮಾಷೆ ಮಾಡ್ಕೊಬಿಟ್ಟ ನೀನು? 2 ವರ್ಷ ತಿನ್ನ ದುಡ್ಡನ್ನ ಒಂದೇ ದಿನ ಖಾಲಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟಿದ್ಯಲ್ಲ, ಮತ್ತೆ ಅವಾಗ ಗೆಪ್ತಿ ಬರ್ಲಿಲ್ವಾ ನಿನ್ಗೆ? ಏಯ್, ನಡಿ ಅಂತ ಬೊಗಳನ್ನಲ್ಲ, ನಡಿಯಲೇ ಇಲ್ಲ ದೇವ್ರನ್ನ ಕೇಳ್ತೀನಿ, ಊರ್ ಮುಂದೆ ಚೊಪ್ಪಳೆ ಹೊಡೆದು ಬಿಡ್ತೀನಿ ಅಷ್ಟೇನೆ. ನೀನ್ ಮದುವೆ ಮಾಡ್ಕೊಂಡಿದ್ದಕ್ಕೆ, ಅದು ನಾನು ನನ್ನ ಹೆಂಡತಿ ಮೋಸ ಮಾಡಿ ನೀನು ಮದುವೆ ಮಾಡ್ಕೊಂಡಿದ್ದಕ್ಕೆ ನನ್ಗೇನ್ ಬೆಲೆನೇ ಇಲ್ವಾ? ಅಷ್ಟು ಕಷ್ಟಪಟ್ಬಿಟ್ಟು ನಮ್ಮಪ್ಪ ಬೆಳೆಸಿರೋ ಬೆಳೆನ ಮಾರ್ಬಿಟ್ಟು ಅದ್ಯಾವುದೋ ಕುದುರೆ ಬಾಲು ಕಟ್ಬಿಟ್ಟು ಬಂದಲ್ಲ, ಆವಾಗ 10 ಲಕ್ಷ ರೂಪಾಯಿಗೆ ಬೆಲೆ ಇಲ್ವಾ? ನಾನು 10 ಲಕ್ಷ ರೂಪಾಯಿನೂ ಬೆಲೆ ಬಾಳಕ್ಕಿಲ್ವಾ? ಈಗಿರೋ ಪರಿಸ್ಥಿತಿನಾಗೆ 1 ರೂಪಾಯಿಗೂ ಬೆಲೆ ಬಾಳಕಿಲ್ಲ ಇನ್ನು. ನಡಿ, ನಾನು ಬರ್ತೀನಿ. ಅದೇನ್ ಕಿಸಿತ್ಯೋ ಹೊಲ್ದತ್ರ ನಾನು ನೋಡೇ ಬಿಡ್ತೀನಿ. ನಡಿ. ಲೇ, ನನ್ನ ಮಾತು ಕೇಳಿ, ನಾನು ಒಬ್ನೇ ಮಾಡಕ್ ಆಗಕ್ಕಿಲ್ಲ ಅಷ್ಟೊಂದು ಕೆಲ್ಸನ. ನನ್ನ ಮೇಲೆ ಕ್ವಾಪಿಗೆ ಇಷ್ಟೊಂದೆಲ್ಲ ಮಾಡ್ಬೇಡ. ಮುಚ್ಕೊಂಡು ನಡಿತೀಯೋ ಇಲ್ಲ ದರ 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 ಎಳ್ಕೊಂಡೋಗ್ಲ ಹೇಳು. ಸರಿ, ಹೋಯ್ತೀನಿ. ಯಪ್ಪ, ಈ ಹೆಂಡ್ತಿ ಅಂತಲ್ಲ, ಎಲ್ಲ ಹೆಂಡ್ತಿರು ಒಂದೇ ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತಾಯ್ತು ನನಗೆ. ಎಲ್ಲ ಹೆಂಡ್ತಿರುವೆ ಸೇಮು, ಎಲ್ಲ ಹೆಂಡ್ತಿರುವೆ ಕಾಟ ಕೊಟ್ಟೆ ಕೊಡ್ತಾರೆ. ಅಯ್ಯೋ, ಏ, ನಡ್ಸ್ಕೊಂಡು ಕರ್ಕೊಂಡು ಹೋಯ್ತಿದ್ಯಲ್ಲ, ಗಾಡಿನಾಗ ಹೋಗ್ಬೋದಿತ್ತಲ್ವೇನೆ? ದೂರ ಐತೆ, ನಡ್ಸ್ಕೊಂಡು ಕರ್ಕೊಂಡು ಹೋಯ್ತಿದ್ಯಲ್ಲ ನೀನು? ಇನ್ನು ಮ್ಯಾಲೆ 1 ವರ್ಷ ಯಾವ ಗಾಡಿನೂ ತೆಗಿಯಂಗಿಲ್ಲ, ಯಾವ ಕಾರು ತೆಗಿಯಂಗಿಲ್ಲ. ಮುಚ್ಕೊಂಡು ನಡ್ಕೊಂಡೇ ನೀ ಓಡಾಡಬೇಕು. ಯಾಕೇಳು? 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ಯಲ್ಲ, 10 ಲಕ್ಷ ರೂಪಾಯಿ ಉಳಿಸ್ಬೇಕಲ್ವ ನಾವು ಈ ವರ್ಷ? ಅದಕ್ಕೆ ನೀ ಬಾಯಿ ಮುಚ್ಕೊಂಡು ಕಾಲಾಗೆ ನೀ ನಡ್ಕೊಂಡ್ಬಿಟ್ಟು ಬರಬೇಕು. ಶಾನೆ ಉತ್ತರ ಆಡ್ದೆ ಅಂದ್ರೆ 2 ಕಾಲು ಮುರಿದ್ಬಿಟ್ಟು ಮನೆ ಕೂರಿಸ್ತೀನಿ ಅಷ್ಟೇ. ನೀ ಹುಷಾರ್, ಸುಮ್ಮನೆ ಒಯ್ತಿರ್ಬೇಕು, ಮಾಡ್ತಿರ್ಬೇಕು. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋದನು, ಸಂಜೆ 6 ಗಂಟೆ ತನಕ ಜಮೀನ ಕೆಲಸ ಮಾಡ್ತಾನೆ ಇರಬೇಕು. ನೀನೊಬ್ನೇ ಕಳಿಸಿದ್ರೆ ನೀನು ಮಾಡಲ್ಲ ಅಂತ ನಂಗೆ ಬಹಳ ಸಂದ ಗೊತ್ತು. ಅದಕ್ಕೆ ನಾನು ನೀನು ಹಿಂದೆ ಬತ್ತಿರೋದು. ಕಳ್ಳನ ಮಗ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ನೋಡ್ಬೇಕಲ್ವಾ? ನಡಿ ನಡಿ ನಡಿ. ಮಾಡಿದ್ದುಣ್ಣೋ ಮಾರಾಯ, ನನಗೆ ಹೇಳ್ದಿದ್ದಂಗೆ 10 ಲಕ್ಷ ರೂಪಾಯಿ ನಾನು ನುಂಗು ನೀರು ಕೊಡ್ತಿದ್ಯಲ್ಲ, ಅದನ್ನೆಲ್ಲ ಕಕ್ಸೋದು ಹೆಂಗೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ನಮ್ಮಪ್ಪ ಎಲ್ಲನೂ ಕಲ್ಸವ್ರೆ, ಒಂದಲ್ಲ ಎಲ್ಲ. ತಪ್ಪಾಯ್ತು ಕಣ್ಲೆ, ತಪ್ಪಾಯ್ತು. ನಡಿ ಅಂತ ಹೇಳಿದ್ನಲ್ಲ. ನೋಡಿ, ನಾಳೆಯಿಂದ ನೀವು ಕೆಲ್ಸಕ್ಕೇನು ಬರಬೇಡಿ, ಸರಿನಾ? ಇನ್ನೊಂದು ವರ್ಷ ಅಂದ್ರೆ ನಾನು ಕರಿಯ ತನಕನೂ ಯಾರು ಏನು ತೋಟದ ಕೆಲ್ಸಕ್ಕೆ ಬರೋದು ಬೇಡ, ಸರಿನಾ? ಅಮ್ಮರೇ, ಇದೇನು ಹಿಂಗಂದ್ಬಿಟ್ರಲ್ಲ? ಮತ್ತೆ ವಾಟದ ಕೆಲಸ ಎಲ್ಲನೂ ಯಾರು ನೋಡ್ಕೋತಾರೆ? ಇಷ್ಟು ದಾರತ್ ವಾಟವ ಎಲ್ಲ ಯಾರು ನೋಡ್ಕೋತಾರೆ? ನನ್ನ ಗಂಡ ಇದ್ದಾನಲ್ಲ, ನನ್ನ ಗಂಡ ಎಲ್ಲ ಕೆಲಸನೂ ನೋಡ್ಕೊತಾನೆ, ಏನು ತೊಂದರೆ ಇಲ್ಲ. ಇವನಿಲ್ಲೇ ಏನಿಯ ಬಿಡ್ತಾ ಇದ್ದೀನಿ, ಪೂರ್ತಿ ಕೆಲಸನ ಕ್ಲೀನ್ ಆಗಿ ನೋಡ್ಕೊಂಡು ಮಾಡ್ತಾನೆ. ನೋಡಿ, ನೀವು ನಮ್ಮ ಅಪ್ಪರ ಹೊಲ್ದಾಗ ಏನಿಯ ಮಾಡ್ಕೊಳ್ಳಿ, ಸರಿನಾ? ನಮ್ಮಪ್ಪ ಇನ್ನೂ 4-5 ಜನ ಆಳ್ಬೇಕು ಅಂತ ಹೇಳ್ತಾ ಇದ್ರು. ಇಲ್ಲಿರೋ 5 ಜನ ಆಳುನೂ ಅಲ್ಲಿಗೆ ಏನಿಯ ಹೋಗ್ರಿ, ಸರಿನಾ? ಅಲ್ಲೇನಿಯ ಎಲ್ಲ ಕೆಲಸನೂ ನೀಟಾಗಿ ಮಾಡಿ ಮುಗಿಸಿ, ಸರಿನಾ? ಈ ಅಪ್ಪ, ನಾನಿರೋ ಕೆಲಸನೇ ಹೋಯ್ತು ಅನ್ಕೊಂಡೆ, ಅಲ್ಲೋಗ್ಬಿಟ್ಟು ಕೆಲಸ ಮಾಡೋದ? ಸರಿ ಆಯ್ತು ಬಿಡಿ, ನಮ್ಗೆ ಅಲ್ಲಾದ್ರೇನು ಇಲ್ಲ ಆದ್ರೇನು ಪಕ್ಕದಾಗೆ ತಾನೇ ಆರಾಮಾಗಿ ಮಾಡ್ತೀನಿ. ಓ, ಎಲ್ಲ ನಿಮ್ಮ ಯಜಮಾನ್ರೆ ನೋಡ್ಕೊತಾರ? ಆಯ್ತು ಬಿಡಿ ಅಮ್ಮರೆ, ನೋಡ್ಕೊಂಡ್ಲಿ ಅವ್ರೇನೇನಿಯ. ಈಗ ಸದ್ಯಕ್ಕೆ ತೋಟದಲ್ಲಿ ಏನೇನು ಕೆಲಸ ಇದೆ? ಅದೇ ಮೊರೆ, ತೆಂಗಿನ ಗರಿಗಳೆಲ್ಲನೂ ಹಂಗೆ ಬಿದ್ಬಿಟ್ಟವೆ. ತೆಂಗಿನ ಗರಿಗಳು ಸ್ಯಾನೆ ಬಿದ್ದವೆ. ಬಿದ್ದಿರೋ ತೆಂಗಿನ ಗರಿಗಳನ್ನೆಲ್ಲ ಎತ್ತಾಕ್ಬೇಕು. ಒಂದು ಸ್ವಲ್ಪ ಸ್ಯಾನೆ ಹುಲ್ ಬೆಳ್ಕೊಬಿಟ್ಟೈತೆ, ಎಲ್ಲ ಉಸಿ ಒಗ್ದು ಎಲ್ಲನೂ ನೀರೆಲ್ಲನೂ ಬಿಡ್ಬೇಕಾದ್ರೆಲ್ಲ ನೀರೆಲ್ಲ ಸ್ಯಾನೆ ವೇಸ್ಟ್ ಆಯ್ತೈತೆ. ಅದಕ್ಕೆಲ್ಲ ಪಾಜಿ ಮಾಡ್ಬಿಟ್ಟು ಅದಕ್ಕೆಲ್ಲ ಉಸಿ ನೀರು ಬಿಡೋಂಗೆ ವ್ಯವಸ್ಥೆ ಮಾಡ್ಬೇಕು, ಅಷ್ಟೇನೇ ಇರೋದು. ಇನ್ನು ಈ ಬೆಳೆ ಎಲ್ಲ ಮುಗಿತಲ್ಲ, ಇನ್ನು ಎಂಥದೂ ಸ್ಯಾನೆ ಕೆಲಸ ಇಲ್ಲ. ಇನ್ನು ಬ್ಯಾಸ್ಗೆ ಎತ್ರಕ್ಕೆ ಬಂತಲ್ಲ, ಇನ್ನು ನೀರನ್ನ ಅವಾಗ ಉಸಿ ನೀರಾವರಿ ಎಲ್ಲನೂ ನೋಡ್ಕೋಬೇಕು. ನೀರು ಯಾರಾಕೋದು ಅದು ಇದು ಎಲ್ಲನೂ ನೋಡ್ಕೋಬೇಕು. ಅಷ್ಟು ಬಿಟ್ರೆ ಇನ್ನು ತೆಂಗಿನ ತೋಟದಾಗ ಇನ್ನು ಅಂಥ ಕೆಲಸ ಇಲ್ಲ. ಇನ್ನು ಅಡಿಕೆನಾಗಾದ್ರೆ ಗೊಬ್ಬರ ಚೆಲ್ಲಬೇಕು. ಅಡಿಕೆನಾಗೆ ಹಾವು ಗರಿಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಇದು ಮಾಡ್ಬೇಕು, ಕ್ಲೀನ್ ಮಾಡಬೇಕು. ಅದಕ್ಕೇನು ಡ್ರಿಪ್ ಹಾಕಿದೀವಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಟೈಮು ಕರೆಕ್ಟಾಗಿ ಡ್ರಿಪ್ಪಾಗಿ ನೀರು ಆನ್ ಮಾಡಿಬಿಟ್ರೆ ಅವಷ್ಟು ಅವೇನಿಯೋ ಹೋಯ್ತವೆ.
ಇನ್ನು ಮಾಮೂಲಿ ಅಡಿಕೆ ತೋಟದಾಗ ಅಲ್ಲಲ್ಲ ಹೂವಿನ ಗಿಡಗಳೆಲ್ಲ ಹಾಕಿದೀವಿ ಅವನ್ನ ಕೊಯ್ಸೋದು ಅಂತ ಇದ್ರೆ ಕೊಯ್ಸೋದು ಮಾಡೋದು ಅದು ನುಸಿ ನೋಡ್ಕೋಬೇಕು ಮರೆ ಅಷ್ಟು ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಯವ್ವಾ ಇಷ್ಟೊಂದು ಕೆಲಸ ಐತಾ? ಅಯ್ಯೋ ನಾನೇನು ಮಾಡಲಿ? ಯಾಕೋ ನನಗೆ ಗ್ರಾಚಾರನೇ ಸರಿ ಇಲ್ವಲ್ಲ. ಯಾವ ಕಡೆ ಹೋದ್ರೂ ಗ್ರಾಚಾರ ಕೆಡ್ತೈತಲ್ಲ ನನಗೆ. ಅಯ್ಯೋ ಈಗ ಏನು ಮಾಡಲಿ? ಇಷ್ಟೊಂದು ಕೆಲಸ ನಾನು ಒಬ್ಬನೇ ಮಾಡೋಕ್ಕನ ಆಯ್ತದ? ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ, ಇವಳು ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ. ಇಲ್ಲಿಂದ ಓಡೋಗ್ಬಿಡೋಣ ಅಂತ ಅನ್ನಿಸ್ತೈತೆ. ಯಾವುದು ಆಟನೂ ಬೇಡ ಏನೂ ಬೇಡ. ಅವನಜ್ಜಿ ಈ ಬಿಸಿಲಾಗೆ ಈ ಸೊಳಿನಾಗೆ ಯಾರು ಕೆಲಸ ಮಾಡ್ಕೊಂಡು ಸಾಯ್ತಾರೆ? ಇವಳ ಹತ್ರ ಬಂದು ಯಾಕೆ ತಗ್ಲಾಕಣ್ಣು? ರೀ ಕೇಳಿಸ್ಕೊಂಡ್ರಿ ಅಲ್ವಾ ಏನೇನ್ ಕೆಲಸ ಅಂತ ಹೇಳ್ಬಿಟ್ಟು? ಆ ಕೇಳಿಸ್ಕೊಂಡೆ. ಅಲ್ಲ ನನ್ನ ಜೊತೆ ಇನ್ನಿಬ್ರು ಆಳುಗಳು ಇದ್ದಿದ್ರೆ ಸಂದಕ್ಕಿರೋದೇನೋ. 10 ಲಕ್ಷನ ಒಬ್ರೇ ತಿಂದ್ಮೇಲೆ ಕೆಲ್ಸನೂ ಒಬ್ರೇ ಮಾಡ್ಬೇಕಲ್ವಾ? ಹ ಮಾಡ್ಲೇಬೇಕು. 10 ಲಕ್ಷ ರೂಪಾಯಿಗೆ ಕೂಲರ್ ಕೂಡ ದುಡ್ಡಾದ್ರೂ ಉಳಿಲಿ. ದಿನ ವಾರ ಒಂದೊಂದು ದಿನಕ್ಕೆ ಒಂದೊಂದು ಎಕರೆನ ಕೆಲಸ ಮಾಡಬೇಕು. ಸರಿನಾ? ಅವ್ರೇನೇನು ಕೆಲಸ ಹೇಳೋರು ಎಲ್ಲ ಪೆಂಡಿಂಗ್ ಹಂಗೇನೇ ಇರ್ತದಲ್ಲ. ಮೈ ಬಗ್ಸಿ ಕೆಲಸ ಮಾಡಿದ್ರೆ ಎಲ್ಲ ಸರೋಯ್ತದೆ. ನೋಡು ಇಲ್ಲಿ ತೆಂಗಿನ ಗರಿಗಳೆಲ್ಲ ಬಿದ್ದವಂತೆ, ಎತ್ತಾಕ್ಬೇಕು. ಫಸ್ಟು ಅಗಿಸ್ತೀನಿ ಬಾ. ಫಸ್ಟ್ ಎಲ್ಲ ಇದೆಲ್ಲ ಪಾಜಿ ಕಟ್ಬೇಕಲ್ಲ, ಕಟ್ಬಿಟ್ಟು ಆಮೇಕಿಂದ ಉಳ್ದಿರೋ ಕೆಲಸ ಮಾಡಿದ್ರೆ ಆಯ್ತು ಅಲ್ವಾ? ನೀವು ಹೊರಡಿ, ನಮ್ಮ ಅಪ್ಪನ ಹತ್ರ ಮಾತಾಡಿ ಎಲ್ಲನೂ. ಸರಿ ಅಮ್ಮೋರೆ, ಆದ್ರೂ ಇಷ್ಟೆಲ್ಲ ನೋಡ್ಕೋಬೇಕು ಅಂದ್ರೆ ಇನ್ನೊಬ್ರು ಆಳನೇ ಇರಬೇಕಿತ್ತು. ಇರು ಅಂದಿದ್ರೆ ಬೇಕಾದ್ರೆ ನಾನು ಇತ್ತಾ ಇದ್ದೆ. ಇಲ್ಲ 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 ಇಲ್ಲ, ಏನ್ ತೊಂದ್ರೆ ಇಲ್ಲ. ಇವ್ರೊಬ್ರೇ ಮಾಡ್ತಾರೆ. ಇವ್ರಿಗೆ ಬಹಳ ಅಭ್ಯಾಸ ಐತೆ. ಒಬ್ಬೊಬ್ರೆ ಯಾರಿಗೂ ಮನೆಯವ್ರಿಗೆ ಹೇಳ್ದಿದ್ದಂಗೆ ಮಾಡ್ಬಿಟ್ಟು ಒಬ್ಬೊಬ್ರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರು ಮಾಡ್ತಾರೆ ಬಿಡಿ, ತೊಂದ್ರೆ ಇಲ್ಲ, ಮಾಡ್ತಾರೆ. ಹಂಗಾದ್ರೆ ಸರಿ ಅಮ್ಮೋರೆ, ಹಂಗಾದ್ರೆ ಸರಿ. ಯಾವ ತೊಂದ್ರೆನೂ ಇಲ್ಲ, ಹಂಗಾದ್ರೆ ಸರಿ. ಸರಿ ನಾನು ಹೊರಡ್ತೀನಿ. ಸರಿ ಸರಿ. ಏನ್ ಮುಖ ನೋಡ್ತಾ ಇದ್ದೀರಾ? ಬೆಳಿಗ್ಗೆ ಚೆನ್ನಾಗಿ ತಿಂದ್ರಿ ಅಲ್ವಾ ಪಲಾವ್ನ? ಇನ್ನ 2 ಗಂಟೆ ತನಕ ಯಾವ ಯೋಚನೆನೂ ಇಲ್ಲ. 2 ಗಂಟೆ ಆದ್ಮೇಲೆ ಅವಶ್ಯಕತೆ ಏನಿದೆ ಎಳ್ನೀರು ಪಳ್ನೀರು ಕುಡಿಬೋದು. ಯಾಕಂದ್ರೆ ಇವತ್ತು ಅಡುಗೆ ಮಾಡಕ್ಕೆ ನಾನೇನು ಹೇಳಿ ಬಂದಿಲ್ಲ ನಿಮ್ಮ ಅಮ್ಮಂಗೆ. ನಾಳೆಯಿಂದ ಬೇಕಾದ್ರೆ ಊಟ ಹೊತ್ಕೊಂಡು ನಿಮ್ಮ ಅಮ್ಮನೂ ಬರ್ತಾರೆ ಹೊಲ್ದ ಹತ್ರ. ಅಲ್ಲಿ ತನಕ ನೀವು ಕೆಲಸನ ಕಂಟಿನ್ಯೂ ಮಾಡ್ಬೋದು. ಬನ್ನಿ ಬನ್ನಿ. ನಿಮಗೆಲ್ಲ ಹೇಳ್ಕೊಡ್ಬೇಕಲ್ವಾ? ಮೈ ಬಗ್ಸೋ ಅಭ್ಯಾಸನೇ ಇಲ್ಲ, ಹೇಳ್ಕೊಡ್ತೀನಿ ಬನ್ನಿ. ಕ್ಲೀನಾಗಿ ಅಗಿಬೇಕು. ಇವತ್ತೆಲ್ಲ ಫುಲ್ ಒಂದು ಎಕರೆ ಎಲ್ಲನೂ ಮುಗಿಸ್ಬಿಡ್ಬೇಕು. ನಾಳೆ ಎಲ್ಲ ಅಂದ್ರೆ ನಿಮ್ಗೆ ಇದೇ ಕೆಲಸನೇ. ನೋಡಿ ನೀರು ನಿಂತ್ಕೊಂತ ಇಲ್ಲ, ನೀಟಾಗೆಲ್ಲ ಪಾಜಿ ಮಾಡಿಬಿಡಿ. ನೀಟಾಗೆ ನೀರೆಲ್ಲ ನಿಂತ್ಕೋಬೇಕು. ಎಲ್ಲ ಮಧ್ಯದಾಗಿರೋ ಮಣ್ಣೆಲ್ಲ ಸ್ವಲ್ಪ ಎಲ್ಲನೂ ತೆಗೆದುಬಿಡಿ. ಹಂಗೇನಿಯೇ ತೆಗೆದು ನೀಟಾಗಿ ಒಂದು ಹತ್ರ ಇದು ಮಾಡಿ. ಇದಕ್ಕೂ ಡ್ರಿಪ್ ಮಾಡಿಸ್ಬೇಕಿತ್ತು. ಬಿಡಿ, ನೀವಿದ್ರಲ್ಲ, ನೀವು ನೋಡ್ಕೊತೀರ ಎಲ್ಲನೂ. ಇನ್ನು ಡ್ರಿಪ್ಪು ಗಿಪ್ಪು ಯಾಕೆ? ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಅಲ್ಲೋಪ ನನ್ನ ಮಗ 10 ಲಕ್ಷ ರೂಪಾಯಿ ಕಳೀಲಿಲ್ಲ ಅಂದಿದ್ರೆ ಇವತ್ತಿಗೂ ರಾಜನ್ ಥರ ನೆನೆಯೇ ಇರ್ತಾ ಇದ್ದೆ. ಆದರೆ ಏನು ಮಾಡ್ತೀಯ, ನನಗೋಳ್ನ ಯಾರು ಕೇಳ್ತಾರೆ? ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ನಾನು ವರ್ಷದ ತನಕ ಬದುಕಿರ್ತೀನಿ ಅನ್ನೋದೇನಿಯ ಡೌಟು. ನನ್ನ ಹೆಂಡ್ತಿ ನನ್ನ ಹೆಂಡ್ತಿನ ಬಿಡಬೇಕು. ಇಲ್ಲ ಅಂದರೆ ಈ ಕೆಲಸನ ಬಿಟ್ರಂತೂ ಬಿಡೋಕ್ಕಿಲ್ಲ. ಇರೋದೊಂದು ಆಪ್ಷನ್, ನನ್ನ ಹೆಂಡ್ತಿನ ಬಿಟ್ಬಿಡ್ಬೇಕು. ಬಿಟ್ಬಿಟ್ರೆ ಉಳ್ಕೊಳ್ಳೋಕೆ ಮನೇನೂ ಇಲ್ಲ. ಊರಾಗಿರೋ ಮನೆಯೆಲ್ಲನೂ ಮಾರಾಕ್ಬಿಟ್ಟಿದ್ದೀನಿ. ಅಯ್ಯೋ ಬೇಕಿತ್ತ ನನಗೆ. ಅದಕ್ಕೆ ಹೇಳೋದು, ಹುಡುಗಿಯರ ದುಡ್ಡಾಗಿ ಏನೂ ತಿನ್ನಬಾರ್ದು, ದುಡ್ಡು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಈ ಹುಡುಗಿಯರು ಸುಮ್ಮನೆ ಕೂರ್ಸೋಕ್ಕಿಲ್ಲ. ಮಾಡಿಸಿ ಹಂಗೆ ಸಾಯಿಸ್ಬಿಡ್ತಾರೆ ನಮ್ಮನ್ನಂತನೂ. ಛೇ ಏನು ಮಾಡೋದು? ಬಿಡು ಮಾಡೋಣ. ನೀನಾಗ ನೋಡ್ಕೊಂಡು ಮಾಡಿ. ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ತುಳಸಿ ಗಿಡ ಎಲ್ಲ ಕಿತ್ತಾಕಕ್ಕೆ ಹೋಗ್ಬೇಡಿ. ನೀರಂತೂ ನೀಟಾಗೆಲ್ಲ ಐಸ್ ಬರಬೇಕು. ಹಂಗೇನೆ ಅಲ್ಲಿ ಸಲಿಕೆ ಬಿಟ್ಬಿಟ್ಟು ಹೋಗಿ ಅಡಿಕೆ ಗಿಡಕ್ಕೆ ಹಂಗೇನೆ ನೀರೆಲ್ಲ ಎತ್ಬಿಟ್ಟು ಬನ್ನಿ. ಹೆಂಗೋ ಡ್ರಿಪ್ಸ್ ಹಾಕೋರಂತಲ್ಲ ಹೋಗ್ತದೆ. ಲೇ ಇಲ್ಲಿ ಹೋಗಿತ್ತಾನೆ ಇದ್ದೀನಿ, ಮತ್ತೆ ಅಷ್ಟು ದೂರ ಒಂದು ಅರ್ಧ ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬಿಟ್ಟು ನೀರು ಐಸ್ಬಿಟ್ಟು ಬಾ ಅಂದ್ರೆ 100 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಬೆಂಗಳೂರಾಗೆಲ್ಲ ಹೊರೆ ಮಾಡ್ಬಿಟ್ಟು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂದ್ರಿ. ಅವಾಗ ಸಂದಕ್ಕಿತ್ತಾ? ಇವಾಗ ಸಂದಕ್ಕಿಲ್ವಾ? ಈಗಲೂ ಸಂದಕ್ಕಿರ್ತದೆ, ಏನಾಗಲ್ಲ. ಹಿಂಗೆ ನಡ್ಕೊಂಡೋಗಿ ನಡ್ಕೊಂಡು ಬನ್ನಿ, ಏನಾಗಲ್ಲ. ಲೇ ಹಿಂಗೆ ಮಾಡಿದ್ರೆ ವರ್ಷಕ್ಕೆ ನಾನು ಸತ್ತೋಯ್ತೀನಿ ಕಣ್ಲೆ. ಸತ್ತೋದ್ರೆ ಇದೇ ತೆಂಗಿನ ಗಿಡದ ಕೆಳಗಡೆ ನೀನು ಸಮಾಧಿ ಮಾಡ್ಬಿಟ್ಟು RIP ಅಂತ ಹಾಕ್ತೀನಿ, ತೊಂದರೆ ಇಲ್ಲ. ದುಡ್ಡನ್ನ ಕಡ್ಲೆ ಬೀಜ ಮಾಡ್ಕೊಂಡ್ರೆ ನೀನು ಬದುಕಿದ್ರೇನು ಸತ್ರೇನು ಹೋಗು. ನಿನಗೆ ದುಡ್ಡು ಅಂದ್ರೆ ಕಡ್ಲೆ ಬೀಜ ಹೋಗ್ಬಿಟ್ಟೈತಲ್ವಾ? ಆಡು ದೌಲತ್ತಾಗಿ ಮಾತಾಡ್ಸಿಗಲ್ಲ. ಮಾತಾಡು. ಅವನಜ್ಜಿ ಐತ್ ನಿನ್ಗೆ. ಹೋಗೋಗು, ಮೊದ್ಲೋಗೋ. ಯವ್ವ ಬಿಡೆ ಹೋಯ್ತೀನಿ, ಯಾಕೆ ಹಿಂಗೆ ಕಾಟ ಕೊಟ್ಟಿಯೇ? ಹೋಗ್ಬಿಟ್ರೆ ನೀರು ಎರಾಕ್ಬಿಟ್ಟು ಬರ್ತೀನಿ ನೀರು. ಕಳ್ಳನ ಮಗ ಮಾಡಬೇಕು. ಅಲ್ಲ ಬೆಲೆನೇ ಗೊತ್ತಿಲ್ವಾ? 10 ಲಕ್ಷ ರೂಪಾಯಿನ ಕುದುರೆ ರೇಸು ಕಟ್ಬಿಟ್ಟು ಬಂದವನೇ ಅಂತಂದ್ರೆ ಏನ್ ಅರ್ಥ? ಏನೋ ಕೋಟ್ಯಾಧೀಶ್ವರನ ಮನೆಯಿಂದ ಬಂದವನಪ್ಪ, ಅವನಿಗೆ ದುಡ್ಡಿನ ಬೆಲೆ ಅರ್ಥ ಆಯ್ತಿಲ್ಲ ಅನ್ನಕ್ಕೆ. ಕಡು ಬಡತನ ಎಲ್ಲ ಇದ್ರೂ ಏನ್ ದೌಲತ್ತಾಗಿ ದುರಂಕಾರವಾಗಿ 10 ಲಕ್ಷ ಒಂದಿನ ಕುಡಾಯಿಸ್ತಾನೆ ಅಂದ್ರೆ ಏನ್ ಅರ್ಥ ಹೇಳು? ಎಷ್ಟು ಕಷ್ಟಪಟ್ಟು ಬೆಳೆಸೈತೆ ನಮ್ಮಪ್ಪ ತೆಂಗಿನ ಮರಗಳೆಲ್ಲನೂ. ಅನ್ಯಾಯವಾಗಿ ಅವ್ನು ಬಾಯಿಗೆ ಇಟ್ಬಿಟ್ನಲ್ಲ ಅಂತ ಬೇಜಾರಾಗ್ತೈತೆ ನನಗೆ. ಇಂಥ ಕೆಲಸ ಯಾಕಾದ್ರೂ ಮಾಡ್ಬಿಟ್ನ ನಾನು. ಪರವಾಗಿಲ್ಲ ಬಿಡು. ಈ ವರ್ಷ ಚೆನ್ನಾಗಿ ಹಾಕೊಂಡು ನನ್ನ ಮಗನ ರುಬ್ಬಿದ್ರೆ ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ನನಗೆ ಹೇಳ್ದಿದ್ದಂಗೆ ತೋಟ ಮಾರಲ್ಲ. ಆ ತೋಟದ ದುಡ್ಡಂತೂ ಮುಟ್ಟದೇನೇ ಇಲ್ಲ. ಕಂತ್ರಿ ನನ್ನ ಮಗನೇ, ಮಾಡು. ಅದು ಎಷ್ಟು ಮಾಡ್ತೀಯೋ ಮಾಡು. ಲೋಫರ್ ಕಂತ್ರಿ, ನಿಂಗೈತೆ ನಿನಗೆ ಮಾರಿ ಹಬ್ಬ ನಿನಗೆ. ನಮ್ಮ ಅಪ್ಪ ಹೇಳಿದ ನಿಜನೇನೆಯ, ನಾವೇ ಬಗ್ಗಿಸ್ಬೇಕು ಅಂತೇಳ್ಬಿಟ್ಟು ಬಗ್ಗಿಸ್ತೀನಿ. ಬರ್ತಾವನೆ. ಅಲ್ಲ ಇನ್ನು ಎಷ್ಟು ದೂರ ಐತೆ? ನೀರು ಯಾರಕ್ಕೂ ಇಷ್ಟು ಸೋಮಾರಿ ಮಾಡ್ತಾನಲ್ಲ, ಓಡ್ ಬರೋಕ್ಕಾಗಲ್ವಾ? ಯಾರಾಕ್ ಬಂದೆ? ಹೊಟ್ಟೆ ಸಿತೈತೆ. ನಮ್ಮ ಅಮ್ಮಂಗೆ ಫೋನ್ ಹಾಕ್ತೀನಿ. ಸೊಸೆ ಇನ್ನು ಕೆಲಸ ಮುಗಿಲಿಲ್ವಾ?
ಅಮ್ಮ 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 ಬಂದ. ಓ ಅತ್ತೆ ಬಂದ್ರಾ? ನೋಡ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ. ಏನ್ಲಾ ಮುಗಿತೇನ್ಲ ಕೆಲಸ ಎಲ್ಲನವೇ? ಅಯ್ಯೋ ಅಮ್ಮ, ಬುಡ ಮಾತಾಗ ನನ್ ಕಷ್ಟ ಯಾರು ಹೇಳಣ. ಆ ತಟ್ಟೆ ತಗೊಬಿಟ್ ಬಾ, ಬಿರ್ನ ಕೈ ತೊಳ್ಕತೀನಿ ಏನಕ್ಕೆ? ಊಟ ಮಾಡಕ್ಕೆ. ಅಯ್ಯೋ ಮಧ್ಯಾಹ್ನ ತುಂಡದೆ ಊಟ ಬೇರೆ ಮಾಡ್ತೀಗೆ. ನಿನ್ ಮನೆಗ್ ಬಂದು ಉಂಟಿರ್ಲಿಲ್ವಲ್ಲ, ಅದಕ್ಕೆ ನೀ ಏನ್ ಬಿಡು ಅಂತ ಊಟ ತಕೊಂಡೆ ಏನಿಯ ಬರ್ಲಿಲ್ಲ, ನಾನು ಹಂಗೆ ಬಂದ್ಬಿಟ್ಟೆ. ಅಮ್ಮ ಊಟ ತಗೊಬಿಟ್ ಬಂದಿಲ್ಲ ಅಂದ್ರೆ ಏನ ಮಾಡ್ತಾ? ಯಾಕಮ್ಮ ಊಟ ತಗೊಂಬಿಟ್ ಬರ್ಲಿಲ್ಲ? ತಂದಿದ್ರೇನ ಆಗದ್ ನಿನ್ಗೆ? ಹಾ ಊಟ ತಂದಿಲ್ಲ ಅಂತ ಹೇಳ್ತಿದೀಗಲ್ಲಮ್ಮ ನೀನು. ಅಮ್ಮ ಹೊಟ್ಟೆ ಹಸಿತ ಬಿದ್ದೈತೆ, ಊಟ ತಂದಿಲ್ವೇನಮ್ಮ ನೀನು? ಅಯ್ಯೋ ತತ್ತಿಯ ಅಂತ ಫೋನ್ ಮಾಡೋಣ ಅಂತ ಅನ್ಕೊಂಡ್ರೆ ಬರೀ ಕೈಯಾಗ ಬಂದಿದ್ದೀಗಲ್ಲಮ್ಮ ನೀನು. ಲವ್ ಮುಚ್ಕೊಂಡ್ ಮಾಡ್ಲಾ. ಮತ್ ಮನೆಗ್ ಬಂದ ನಾನು ತಿನ್ನಕ್ಕಿಲ್ಲ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ, ಎಲ್ಲೋಯ್ತು ಆ ಬಿಟ್ಟಿ ಬಿಲ್ಡಪ್? ಮುಚ್ಕೊಂಡ್ ಮಾಡು. ಅಮ್ಮ ನೀನು ನನ್ನ ಮ್ಯಾಲ್ ಪಿರುತಿ ಇಲ್ವೇನಮ್ಮ? ಅವಳಂತೂ ಕಟ್ಕೊಂಡಿರೋಳು ಬಿಡು, ನನ್ನ ಮ್ಯಾಲ್ ಪಿರುತಿ ಇರಕ್ಕಿಲ್ಲ. ನಿನ್ಗಾದ್ರೂ ನಿನ್ ಮಗ ನಾನು, ಪಿರುತಿ ಇಲ್ವೇನಮ್ಮ ನಿನಗೆ? ಹಾ ಹೇಳು. ಸಸೆ ಇವ್ನ್ ಯಾಕೋ ಬಗ್ ಮಾಡ್ತಿಲ್ಲ ಕೆಲ್ಸ. ರಾತ್ರಿ 12 ಗಂಟೆ ಆದ್ರೂ ತೋಟದಾಗ ಇರಿಸ್ತೀನಿ ಅಂತ ಹೇಳಿ ಅತ್ತೆ. ಎಣ್ಣೆ ಅಂತಿನ ಕಟ್ಕೊಂಡಾಗಾದ್ರೂ ಬದಲಾಯ್ತಾನೆ ಅಂತ ಅನ್ಕೊಂಡ್ರೆ ಲೋಪರ್ ನನ್ನ ಮಗ. ಎಷ್ಟು ಜನ ಕಟ್ಕೊಂಡ್ರು ನನ್ನ ಮಗ ಬದಲಾಗಕ್ಕಿಲ್ಲ. ನಾನೇನೋ ಬಂಗಾರಮ್ಮನ ಮಗಳು ಸರಿ ಇಲ್ಲ, ಅದಕ್ಕೆ ನನ್ನ ಮಗ ಹಿಂಗೆ ಆಡ್ತಾನೆ ಅಂತಂದ್ರೆ ಇಲ್ಲ ಇಲ್ಲ ಇಲ್ಲ, ಅವಳು ಸರಿ ಇಲ್ಲ, ಈ ನನ್ನ ಮಗನೂ ಸರಿ ಇಲ್ಲ, ಅದಕ್ಕೆ ನನಗೆ ಹಿಂಗೆ ಆಡ್ತಿರೋದು. ಲೋಫರ್ ನನ್ನ ಮಗ. ಅಯ್ಯೋ ನಮ್ಮ ಅಮ್ಮನೂ ನನ್ನ ಪರ ಇಲ್ಲ, ನನ್ನ ಹೆಂಡ್ತಿನೂ ನನ್ನ ಪರ ಇಲ್ಲ, ಯಾರೂ ಇಲ್ಲ. ಈಗ ಏನು ಮಾಡ್ಸಾ ಇಲ್ಲಿ ನಾನಂತುನುವೆ. ಅಯ್ಯೋ ಹೊಟ್ಟೆ ಬೇರೆ ಗುಡ 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 ಅಂತೈತೆ, ಹೊಟ್ಟೆ ಬೇರೆ ಹಸುವಾಯ್ತೈತೆ. ನನಗೆ ಬಂಗಾರಮ್ಮನೇ ಸಿಟ್ಟೋಗಳು. ಯಾರ ತಲೆನ ನಾವು ಹೊಡೆದಾದ್ರೂ ಪರವಾಗಿಲ್ಲ, ಉಣ್ಣಕ್ಕೆ ಇಕ್ಕೋಳು. ನಮ್ಮ ಅಮ್ಮನೂ ಇವಳು ಇಬ್ರು ರಾಕ್ಷಸರಾಗೋಗ್ಬಿಟ್ಟವ್ರೆ. ನಮ್ಮ ಅಮ್ಮಗೆ ನಾನೇ ಸ್ವಂತ ಮಗ ಅಲ್ವಲ್ಲ, ಅದಕ್ಕೆ ಅದಕ್ಕೆ ನನಗೆ ಇಷ್ಟೊಂದೆಲ್ಲ ಕಾಟ ಕೊಡ್ತಿರೋದು. ಸ್ವಂತ ಮಗ ಆಗಿದ್ದಿದ್ರೆ ಹಿಂಗೆಲ್ಲ ಕಾಟ ಕೊಡೋದ? ಇಲ್ಲ. ಅಯ್ಯೋ ಇದು ಎಷ್ಟು ಹೋಗಿದ್ರು ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ವಲ್ಲ. ಹಿಂಗೆ ಬಿಟ್ರೆ ಹಾಳಾಗೋಯ್ತಾನೆ. ಮಾಡ್ಲಿ ಅದೆಷ್ಟೊತ್ತು ಮಾಡ್ತಾನೋ ಮಾಡ್ಲಿ. ರಾತ್ರಿ ಹೋದ್ಮೇಲೆ ಕುಳಾಕದ ಅಲ್ಲಿ ಗಂಟ ಅನ್ಭವಿಸ್ಲಿ. ಇವನು ಒಬ್ಬ ಒಳ್ಳೆ ಮನಸ್ಸಿಯಾಗೋಗ್ಬಿಟ್ರೆ ಅದಕ್ಕಿನ್ನು ಇನ್ನೇನು ಬೇಕು ನನಗೆ? ಸೋಮಾರಿ ಬಿಡತ್ತದಾಗವನಿ. ಅವರು ಇವ್ರ ಜೊತೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಬಿಟ್ಟು ಕೊಂತ್ರಿ ನನ್ನ ಮಗ. ಮಾಡ್ಲಿ ಇವಾಗ ಗೊತ್ತಾಯ್ತದೆ.